ಆರ್ ಡಿ ಮಹೇಂದ್ರ, ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ವಿಭಾಗದ ಸಹ ಕಾರ್ಯದರ್ಶಿ. ನಾಳೆ ನಡೀತಾ ಇರುವಂಥ ಮಲೆನಾಡು ರೈತ ಹಿತರಕ್ಷಣಾ ವೇದಿಕೆಗಳಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪೂರ್ತಿ ಬೆಂಬಲ ಇದೆ. ಕೇವಲ ಸಂಘ ಸಂಸ್ಥೆ ಬೆಂಬಲ ಕೊಡೋದಲ್ಲ, ಮಲೆನಾಡಿನ ಇಡೀ ಸಮಾಜ ಅದಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂಥೇಳಿ ನಮ್ಮಿಂದ ಕಳಕಳಿಯಿಂದ ಮನವಿ ಕೂಡ ಇದೆ. ನಾಳೆ ನಡೆಯುವಂಥ ಪ್ರತಿಭಟನೆ ಮೆರವಣಿಗೆಯಲ್ಲಿ ಎಲ್ಲ ಅಂಗಡಿಯ ಮುಂಗಟ್ಟುಗಳನ್ನ ಬಂದ್ ಮಾಡಿ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಸೂಚನೆಯನ್ನು ಸೂಚಿಸಬೇಕು. ಹಾಗೂ ನಾಳೆ ನಡೀತಿರುವಂಥ ಕೊಪ್ಪ ಮೆರವಣಿಗೆಯಲ್ಲಿ ಅದು ಕೇವಲ ರೈತರಿಗೆ ಸೀಮಿತ ಆಗದೆ ಇಡೀ ಮಲೆನಾಡಿನ ಎಲ್ಲ ಸಮಾಜದ ಜನಗಳು, ಎಲ್ಲ ರೀತಿಯ ಬಂಧುಗಳು ಭಾಗವಹಿಸಿ ಇಡೀ ಸರ್ಕಾರಕ್ಕೆ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಅನ್ನುವಂಥ ಸೂಚನೆಯನ್ನು ಕೊಡಬೇಕು ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಇವತ್ತು ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗ ಈ ಕ್ಷಣದಲ್ಲಿ ರೈತರನ್ನು ಒಂದು ಭಯದ ವಾತಾವರಣದಲ್ಲಿ ನಿರ್ಮಾಣ ಮಾಡ್ತಿರುವಂಥ ಎಬ್ಬಿಸುವಂಥ ಮತ್ತು ಒತ್ತುವರಿಯ ತೆರವು ಅನ್ನುವಂಥ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಬೇಕು. ಇವತ್ತು ರೈತ ಇದ್ದರೆ ಈ ದೇಶ, ರೈತ ಇದ್ದರೆ ಈ ರಾಜ್ಯ, ರೈತ ಇದ್ದರೆ ಈ ಊರು. ಬಹುಶಃ ರೈತರು ಯಾವತ್ತೂ ಕೂಡ ಕಾಡನ್ನು ನಾಶ ಮಾಡಲಿಕ್ಕೆ ಯಾವತ್ತೂ ಕೂಡ ಇಲ್ಲ. ಇವತ್ತು ಹಳ್ಳಿ ಭಾಗಗಳಲ್ಲಿ ಮತ್ತು ಮಲೆನಾಡ ಗ್ರಾಮಗಳಲ್ಲಿ ಏನಾದರೂ ಕಾಡು ಉಳಿದಿದೆ ಅಂದರೆ ಯಾವುದೇ ಫಾರೆಸ್ಟ್ ಮತ್ತು ಇಲಾಖೆಯಿಂದಲ್ಲ. ಇವತ್ತು ಯಾವುದೇ ನೀವು ಹಳ್ಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ, ಅಲ್ಲೊಂದು ನಾಗಬನ ಅಂಥೇಳಿ ಸೃಷ್ಟಿ ಮಾಡಿ ಕಾಡನ್ನು ಉಳಿಸುವಂಥ ಕೆಲಸ ಮಾಡ್ತಾರೆ. ಯಾವುದೇ ಹಳ್ಳಿಗೆ ಹೋಗಿ ಅಲ್ಲೊಂದು ಚೌಡಿ ಬನ ಅಂಥೇಳಿ ಕಾಡನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಯಾವುದೇ ರೈತ ಇವತ್ತು ಕೃಷಿಯನ್ನು ಮಾಡಿದರೆ ಗದ್ದೆಯನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಹಸಿರನ್ನು ಮತ್ತು ಕಾಡನ್ನು ಉಳಿಸಿ ಗಿಡವು ಕೂಡ ನೆರಳು ಕೊಡುವಂಥ ನೆಪದಲ್ಲಿ ಆ ಕಾಡನ್ನು ಜೊತೆಯಲ್ಲಿ ಇಟ್ಕೊಂಡು ರೈತನ ಬದುಕು ಸಾಗ್ತಾ ಇದೆ. ಇವತ್ತು ವರ್ಷ ಪೂರ್ತಿ ಆ ಭೂಮಿಯಲ್ಲಿ ಕೆಲಸ ಮಾಡಿ ಕೊನೆಯ ಫಸಲು ಬರುವಂಥ ಸಮಯ. ಇವತ್ತು ಸಕ್ರಿಯವಾಗಿ ಭೂಮಿಯಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ನೀವು ಇವತ್ತು ಕಾನೂನಿನ ಆಡಳಿತ ವರ್ಗ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗ ಇವತ್ತು ಇಡೀ ರೈತರ ಬದುಕಲ್ಲಿ ಕತ್ತಲೆಯನ್ನು ಮಾಡುವಂಥ ಕೆಲಸ ಆಗ್ತಾಯಿದೆ ಮತ್ತು ಭಯದ ವಾತಾವರಣದಲ್ಲಿ ಬದುಕುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ರಿ. ಯಾವುದೇ ಕಾರಣಕ್ಕೂ ಇವತ್ತು ಫಸಲಿದ್ದಂಥ ಗಿಡಗಳನ್ನು ಕಡಿದ್ರೆ ನಿಮಗೂ ಮತ್ತು ಅದನ್ನು ಶೋಭೆಯಲ್ಲ ಮತ್ತು ಒಳ್ಳೆತನವೂ ಅಲ್ಲ. ಈ ಕ್ಷಣದಲ್ಲಿ ಅದನ್ನು ತೆರವನ್ನು ನಿಲ್ಲಿಸಬೇಕು ಮತ್ತು ಯಾವುದೇ AC ರೂಮ್ನಲ್ಲಿ ಕೂತ್ಕೊಂಡು ಇವತ್ತು ಮೀಸಲು ಅರಣ್ಯ ಅಥವಾ ಇನ್ನೊಂದು ಮತ್ತೊಂದು ಅಂತ ಹೇಳೋದಕ್ಕಿಂತ ಅದನ್ನು ಕೂಲಂಕಷವಾಗಿ ಕೆಳಭಾಗದಲ್ಲಿ ಇಳಿದು, ಗ್ರಾಮ ಮಟ್ಟದಲ್ಲಿ ಇಳಿದು, ಅಧಿಕಾರಿಗಳ ಸತ್ಯತೆಯನ್ನು ತಿಳಿದು ಅದನ್ನು ವಿವರಣೆ ನೀಡಬೇಕು ಮತ್ತು ಈ ಕ್ಷಣದಲ್ಲಿ ಒತ್ತುವರಿಯ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾನು ಆಗ್ರಹ ಮಾಡ್ತೀನಿ. ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.